Hi friends, welcome back to my channel. ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಸಂಜಯ್ ಜ್ಯುವೆಲ್ಲರ್ಸ್, ಒನ್ ಆಫ್ ದಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಫ್ರೆಂಡ್ಸ್. ಇದು ಜ್ಯುವೆಲ್ರಿ ವಿಡಿಯೋ. 1 ಗ್ರಾಮ್ ಗೋಲ್ಡ್ ಹಾಗೂ ಸಿಲ್ವರ್ ಜ್ಯುವೆಲ್ರಿನ ಸುಮಾರು ಜನ ಕೇಳಿದ್ರಿ. ಸೊ ಅದನ್ನೆಲ್ಲ ನಿಮಗೆ ತೋರಿಸೋದಕ್ಕೋಸ್ಕರ ಇವತ್ತು ನಾನಿದ್ದೀನಿ ಸಂಜಯ್ ಜ್ಯುವೆಲ್ಲರ್ಸ್. ಸೊ ಈ ಸ್ಟೋರ್ ಎಲ್ಲಿ ಬರುತ್ತೆ ಅಂದರೆ ನಿಮಗೆ ಬ್ಯಾಂಗ್ಳೂರಲ್ಲಿ 3 ಬ್ರಾಂಚಸ್ ಇದೆ ಫ್ರೆಂಡ್ಸ್. ಒಂದು ಚಿಕ್ಕಪೇಟೆಯಲ್ಲಿ, ಇವಾಗ ನೀವು ನೋಡ್ತಾ ಇರೋದು ಒಂದು ಚಿಕ್ಕಪೇಟೆ ಸ್ಟೋರ್ ಆಗಿರುತ್ತೆ ಫ್ರೆಂಡ್ಸ್. ಚಿಕ್ಕಪೇಟೆಯಲ್ಲಿ ನಿಮಗೆ ರಂಗಸ್ವಾಮಿ ಟೆಂಪಲ್ ಸ್ಟ್ರೀಟಲ್ಲಿ ನಿಮಗೆ ನಿಯರ್ ಚಿಕ್ಕಪೇಟೆ ಈ ಶಾಪ್ ಅನ್ನೋದು ಬರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ ಪ್ರೊವೈಡ್ ಮಾಡಿರ್ತೀನಿ ಹಾಗೂ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ನಾನು ಪ್ರೊವೈಡ್ ಮಾಡ್ತೀನಿ. ಇವ್ರ ಹತ್ರ ಬಂದ್ಬಿಟ್ಟು 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ಹಾಗೂ ಫ್ಯಾಷನ್ ಜ್ಯುವೆಲ್ರಿಯಲ್ಲಿ ನಿಮಗೆ ಆಕ್ಸಿಡೈಸ್, ಸಿಲ್ವರ್ ಹಾಗೂ ಗೋಲ್ಡ್ ಪ್ಲೇಟೆಡ್, ಆ್ಯಂಟಿಕ್ ಜ್ಯುವೆಲ್ರಿ, ಟೆಂಪಲ್ ಜ್ಯುವೆಲ್ರಿ ಈ ಥರ ಎಲ್ಲ ಸಿಗುತ್ತೆ. ಇಯರಿಂಗ್ಸ್, ಸ್ಟೇಟ್ಮೆಂಟ್ ಇಯರಿಂಗ್ಸ್ ಹಾಗೂ ಪೆಂಡೆಂಟ್ ಸೆಟ್. ಮೇನ್ಲಿ ಇಲ್ಲಿ ನಿಮಗೆ ರಿಯಲ್ ಸಿಲ್ವರ್ ಜ್ಯುವೆಲ್ರಿ ಸಿಗುತ್ತೆ ವಿತ್ ಗೋಲ್ಡ್ ಪ್ಲೇಟಿಂಗ್. ಸೊ ಆಲ್ ಟೈಪ್ ಆಫ್ ಆಕ್ಸೆಸರೀಸ್ ಇರುತ್ತೆ. ನೋ ಸ್ಪಿನ್ನಿಂದ ಹಿಡಿದು ನಿಮಗೆ ಆಲ್ ಟೈಪ್ ಆಫ್ ಆಕ್ಸೆಸರೀಸ್ ಎಲ್ಲ ಒಕೇಶನ್ಗೂ ಬೇಕಾಗಿರೋವಂಥದ್ದು, ಲೈಕ್ ಬ್ರೈಡಲ್ ಆಗಿರ್ಬೋದು, ಇಲ್ಲ ನಾರ್ಮಲ್ ಸಿಂಪಲ್ ಡೈಲಿ ವೇರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಒನ್ ಡೇ ಸ್ಟೋರಲ್ಲಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಇವಾಗ ನೀವು ನೋಡ್ತಿರೋದು ಬಂದು ಚಿಕ್ಕಪೇಟೆ ಸ್ಟೋರ್ ಆಗಿರುತ್ತೆ. ಜಯನಗರಲ್ಲಿ ಕೂಡ ಬ್ರಾಂಚ್ ಇದೆ ಹಾಗೂ ಮಲ್ಲೇಶ್ವರಂ ಮಂತ್ರಿ ಮಾಲಲ್ಲಿ 2nd ಫ್ಲೋರಲ್ಲಿ ಕೂಡ ಇವ್ರಿಗೆ ಒಂದು ಬ್ರಾಂಚ್ ಇದೆ. ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ನಾನು ಸಿಲ್ವರ್ ಪ್ಲೇಟಿಂಗ್ ಹಾಗೂ ರೋಸ್ ಗೋಲ್ಡ್ ಪ್ಲೇಟಿಂಗ್ ಜ್ಯುವೆಲ್ರಿ ಎಲ್ಲ ಕೂಡ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಆ ವಿಡಿಯೋನ ಇಲ್ಲಿ ಐಕಾರ್ಡ್ಸಲ್ಲಿ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಮಾಡ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಇವತ್ತು ನೆಕ್ಸ್ಟ್ ಕಲೆಕ್ಷನ್ ಗೋಲ್ಡ್ ಪ್ಲೇಟಿಂಗ್, ಕೆಲವೊಂದು ಆ್ಯಂಟಿಕ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಎಲ್ಲ ಕೂಡ ನೋಡೋಣ. ಇವಾಗ ಸ್ಕ್ರೀನ್ ಮೇಲೆ ನೋಡ್ತಿರೋದು ಜಯನಗರ್ ಬ್ರಾಂಚ್, 3rd ಬ್ಲಾಕ್ ಜಯನಗರ್, 4 ಬಿಲ್ಡಿಂಗ್ಸ್ ಹೆಡ್ ಆಫ್ ದೋಸಾ ಕ್ಯಾಂಪ್. ನಿಮಗೆ ಪೂರ್ವಿಕಾ ಮೊಬೈಲ್ಸ್ ಶಾಪ್ ಇದೆ. ಆ ಪೂರ್ವಿಕಾ ಮೊಬೈಲ್ ಶಾಪ್ ಕೆಳಗಡೆ ಬೇಸ್ಮೆಂಟಲ್ಲಿ ನಿಮಗೆ ಸಂಜಯ್ ಜ್ಯುವೆಲ್ಲರ್ಸ್ ಅನ್ನೋದು ಬರುತ್ತೆ ಫ್ರೆಂಡ್ಸ್, ಜಯನಗರಲ್ಲಿ. ಜಯನಗರ್ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಹಾಗೂ ಗೂಗಲ್ ಮ್ಯಾಪ್ ಲಿಂಕ್ಸ್ ಕೂಡ ಪ್ರೊವೈಡ್ ಮಾಡ್ತೀನಿ. ಎಲ್ಲ ಸ್ಟೋರ್ಸಲ್ಲಿ ಕೂಡ ನಿಮಗೆ ನಾನು ತೋರಿಸೋ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ತೋರಿಸೋ ಜ್ಯುವೆಲ್ರಿ ಅನ್ನೋದು ಸಿಗ್ತಾ ಇರುತ್ತೆ. ಇವತ್ತು ನಾನು ಬಂದು ಎಲ್ಲಿ ಜ್ಯುವೆಲ್ರಿ ತೋರಿಸ್ತಾ ಇದ್ದೀನಿ ಅಂದರೆ ಮಲ್ಲೇಶ್ವರಂ ಮಂತ್ರಿ ಮಾಲ್ ಬ್ರಾಂಚಲ್ಲಿ. ಸೊ ಇದು ಬಂದ್ಬಿಟ್ಟು ಸಂಜಯ್ ಜ್ಯುವೆಲ್ಲರ್ಸ್ ಮಂತ್ರಿ ಮಾಲಲ್ಲಿ ಇರುವಂಥ ಬ್ರಾಂಚ್. 2nd ಫ್ಲೋರ್ ಮಂತ್ರಿ ಮಾಲಲ್ಲಿ ನಿಮಗೆ ಸಂಜಯ್ ಜ್ಯುವೆಲ್ಲರ್ಸ್ ಸಿಗುತ್ತೆ ಫ್ರೆಂಡ್ಸ್. ಬ್ಯಾಂಗ್ಳೂರಲ್ಲಿ 3 ಬ್ರಾಂಚಸ್ ಇದೆ. ಸೊ ನಿಮಗೆ ಯಾವುದು ನಿಯರ್ ಬೈ ಇದೆ, ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಇದೆ, ನೀವು ಆ ಶಾಪ್ಗೆ ವಿಸಿಟ್ ಮಾಡ್ಬೋದು. ನಾನು ತೋರಿಸೋ ಎಲ್ಲ ಜ್ಯುವೆಲ್ರಿ ಕೂಡ ನಿಮಗೆ ಎಲ್ಲ ಸ್ಟೋರಲ್ಲಿ ಕೂಡ ಸಿಗುತ್ತೆ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಚೋಕರ್ ಸೆಟ್ಸ್, ನಾರ್ಮಲ್ ಬ್ರೈಡಲ್ ಸೆಟ್ಸ್, ಸಿಂಪಲ್ ಜ್ಯುವೆಲ್ರಿ, ಸಿಲ್ವರ್ ಜ್ಯುವೆಲ್ರಿ, ಫ್ಯಾಷನ್ ಜ್ಯುವೆಲ್ರಿ, ಆಗಿಂದ ಹೇಳ್ತಿರೋ ಥರ A to Z, ಲೈಕ್ ನೋ ಸ್ಪಿನ್ನಿಂದ ಹಿಡಿದು ಹೆಡ್ ಟು ಟೋ ನಿಮಗೆ ಎಲ್ಲ ಥರ ಜ್ಯುವೆಲ್ರಿ ಇಲ್ಲಿ ಸಿಗ್ತಾ ಇರುತ್ತೆ ಫ್ರೆಂಡ್ಸ್. ಪ್ರೀವಿಯಸ್ ವಿಡಿಯೋಲಿ ಆಲ್ರೆಡಿ ನಾವು ಕೆಲವೊಂದು ಕಲೆಕ್ಷನ್ಸ್ ಎಲ್ಲ ಕೂಡ ನೋಡಿದ್ದೀವಿ ಫ್ರೆಂಡ್ಸ್. ಆ ವಿಡಿಯೋನ ಮಿಸ್ ಮಾಡ್ತೀರಾ ನೋಡಿ. ಇವಾಗ ನೆಕ್ಸ್ಟ್ ಕಲೆಕ್ಷನ್ ಏನೇನು ತೋರಿಸ್ತಾರೆ ಅಂತ ಈಗ ನೋಡೋಣ. ಈಗ ನೋಡಿ, ಚೋಕರ್ ಮತ್ತು ಹಾರ ಇದೆ, ಅದಕ್ಕೆ 3/4 ಲೆಂತಲ್ಲಿ ವಿತ್ ಲಕ್ಷ್ಮಿ ಪೆಂಡೆಂಟ್ ಬರುತ್ತೆ ನೋಡಿ. ಇವಾಗ ಎಲ್ಲರೂ ಕಾಂಟ್ರಾಸ್ಟ್ ಆಗಿ ತಗೊಳ್ತಾರೆ ನೋಡಿ. ನೆಕ್ಲೆಸ್ ಬಂದು ಗ್ರೀನ್ ಇದೆ, ಕೆಳಗಡೆ ರೂಬಿ ಸ್ಟೋನ್ ಕಾಂಬಿನೇಷನ್ ಅಲ್ಲಿ ಇದೆ, ರೆಡ್ ಕಲರ್ ರೂಬಿ. ಹೌದು, ನಿಮ್ಗೆ ಬೇಕಾದ್ರೆ ಹಂಗೂ ತಗೊಳ್ಬೋದು. ನಿಮ್ಗೆ ಸ್ಪೆಸಿಫಿಕ್ಲಿ ಏನಾದರೂ ಕಲರ್ದು ಹಾರ ಬೇಕಾದರೆ ಅದು ಸಿಗುತ್ತೆ. ನಿಮಗೆ ಬರೀ ಇದು ಬೇಕಾದರೆ ಅದು ತಗೊಳ್ಬೋದು. ಇದೊಂದು ಹೆವಿ ಬ್ರೈಡಲ್ ಚೋಕರ್ ಅಲ್ವಾ? ಹೌದು. ನಿಮ್ಗೆ ಈ ಚೋಕರ್ ಇಷ್ಟ ಆಯಿತು, ಇಷ್ಟು ದೊಡ್ಡ ಇಯರಿಂಗ್ ಬೇಡ, ನಿಮ್ಗೆ ಇನ್ನೂ ಚಿಕ್ಕದು ಇಲ್ಲಾಂದ್ರೆ ಇನ್ನೂ ದೊಡ್ಡದು ಬೇಕಾದರೆ ನೀವು ಸಪ್ರೇಟ್ ಆಗು ತಗೊಳ್ಬೋದು. ಸ್ಮಾಲ್ ಇಯರಿಂಗ್ಸ್ ತಗೊಳ್ಬೋದು, ದೊಡ್ಡ ಇಯರಿಂಗ್ಸ್. ಬರೀ ನೆಕ್ಲೆಸ್ ತಗೊಳ್ಬೇಕು. ಏನು ರೇಂಜ್ ಬರುತ್ತೆ? ಇದು ರಫ್ಲಿ 8,000 ಇದೆ. 8,000 ಇರುತ್ತೆ. ಇದು ಆಂಟಿಕ್ ಫಿನಿಶ್, CZs ಅಲ್ವಾ? ಇದು ಆಂಟಿಕ್ ಫಿನಿಶ್ ಅಲ್ಲ, ಫ್ಯಾನ್ಸಿ ಫಿನಿಶ್ ಅಲ್ಲಿ ಇರೋದು, ಸ್ಟೋನ್ಸ್ ಜೊತೆಗಿದೆ. ವಿತ್ CZs ಅದು? ಹೌದು, ವಿತ್ CZ ಸ್ಟೋನ್ಸ್, ಜರ್ಕಾನ್ ಸ್ಟೋನ್ಸ್ ಜೊತೆಗಿದೆ. ಓಕೆ. ಸೊ ಇದು ಅದೇ ತರ ಚೋಕರ್ ಮತ್ತೆ ಹಾರ. ಸೊ ಯೂಜ್ ವೆರೈಟೀಸ್ ಇರುತ್ತೆ. ನಮಗೆ ಸ್ಯಾಂಪಲ್ ನೀವು ಫ್ಯೂ ಸೈಜ್ ಹೌದು, ಬನ್ನಿ ನಮಗೆ ತೋರಿಸ್ತೀನಿ. ಓಕೆ. ಇದು ನೋಡಿ, ಇದು 2 ಸಿಂಪಲ್ ಸೆಟ್ಸ್ ಇದೆ. ಸಿಂಗಲ್ ಸ್ಯಾರೀಸ್ಗೆ ಎಲ್ಲ ಹಾಕಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಈ ಕಾಂಬಿನೇಷನ್ ನೋಡಿ, ರೆಡ್ ಗ್ರೀನ್ ಇದೆ ಅಲ್ಲ, ಸೊ ಯಾವುದೋ ತರ ಸಾರಿ ಹಾಕಿ, ಸಿಲ್ಕ್ ಸಾರಿ ಇರಲಿ, ಕಾಟನ್ ಸಾರಿ ಇರಲಿ, ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಕೆಳಗಡೆ ಪರ್ಲ್ ಡ್ರಾಪಿಂಗ್ಸ್ ಇರುತ್ತೆ. ಸೊ ಪರ್ಲ್ ನ್ಯೂಟ್ರಲ್ ಇರುತ್ತೆ, ಯಾವುದಕ್ಕೂ ಹಾಕಿ ಚೆನ್ನಾಗಿ ಕಾಣಿಸುತ್ತೆ. ಈ ತರ ತಗೊಳ್ಬಿಟ್ರೆ ಇದು ಚೆನ್ನಾಗಿ ಕಾಣಿಸುತ್ತೆ. ಒಂದು ಸಿಂಗಲ್ ಪೀಸ್ ನೀವು ಸ್ಯಾರೀಸ್ಗೆ ಚೆನ್ನಾಗಿ ಕಾಣಿಸುತ್ತೆ. ಇದು ಫ್ರೀ ಸೈಜ್ ಇದೆ, ಸೊ ಮಕ್ಕಳನ್ನು ಹಾಕೊಳ್ಬಹುದು, ಎಲ್ಡರ್ಸು ಹಾಕೊಳ್ಬಹುದು. ಓಕೆ. ನೆಕ್ಸ್ಟ್ ಇದೆಲ್ಲ ಏನು ಪ್ರೈಸ್ ಬರುತ್ತೆ? ಈ ತರ ಸಿಂಪಲ್ ನೆಕ್ಲೆಸ್, ಈ ತರ ನೆಕ್ಲೆಸಸ್ ತಗೊಳ್ತೀರಾ ಅಂದ್ರೆ 1000 rupees ಇಂದ ಸ್ಟಾರ್ಟ್ ಆಗುತ್ತೆ. 1000 rupees? ಹೌದು, 1000 rupees ಇಂದ ಸ್ಟಾರ್ಟಿಂಗ್ ಇದೆ. ಸೊ ಇದು ಒಂಥರ ಬ್ರೈಡಲ್ ಕಾಂಬೋ ಸೆಟ್ ಇದೆ. ನೆಕ್ಲೆಸ್, 3/4 ಲೆಂತ್ ಹಾರ ಮತ್ತೆ ಇನ್ನೊಂದು ಹಾರ, ಲಾಂಗ್ ಹಾರ. ಇದಕ್ಕೆ ಮ್ಯಾಚಿಂಗ್ ಕಂಪ್ಲೀಟ್ ಆಕ್ಸೆಸರೀಸ್ ಸಿಗ್ಬಿಡುತ್ತೆ ನಿಮಗೆ. ಡಾಬ್ ಇದೆ, ಬಾಜು ಬನ್ ಇದೆ, ಮಾಂಗ್ ಟೀಕಾ, ಫುಲ್ ಸೆಟ್ ದುಲ್ಹನ್ ಸೆಟ್ ತರ. ಓಕೆ. ಫುಲ್ ಸೆಟ್ ಎಲ್ಲ ಏನು ರೇಂಜ್ ಅಲ್ಲಿ ಬರ್ಬೋದು? ಕಂಪ್ಲೀಟ್ ದುಲ್ಹನ್ ಸೆಟ್ ಈ ತರ ಸ್ಟೋನ್ಸ್ ಅಲ್ಲಿ ತಗೊಳ್ತೀರಾ ಅಂದ್ರೆ ಒಂದು 8,000 to 10,000 ರೇಂಜ್ ಇಂದ ಸ್ಟಾರ್ಟಿಂಗ್ ಇದೆ. ನೆಕ್ಸ್ಟ್ ಇದು CZs ಅಲ್ವಾ? ಹೌದು.
ನೋಡಿ ನಮಗೆ ಈ ಸೆಟ್ ಇಷ್ಟ ಆಯಿತು, ಇದೆರಡು ಇಷ್ಟ ಆಯಿತು, ನಿಮಗೆ ಈ ಚೋಕರ್ ಜಾಸ್ತಿ ಇಷ್ಟ ಆಯಿತು ಅಂದರೆ ಮಿಕ್ಸ್ ಮ್ಯಾಚ್ ಮಾಡಿ ನೀವು ತಗೊಳ್ಬೋದು. ನಮ್ಮ ಹತ್ರ ಆ ಥರ ಏನು ಕಂಪಲ್ಸರಿ ಇಲ್ಲ. ಒಂದು ಸೆಟ್ ಇದೆ ಅಂದರೆ ಸೆಟ್ ಥರನೇ ತಗೊಳ್ಬೇಕು, ನೀವು ಸಪ್ರೇಟ್ ಆಗು ತಗೊಳ್ಬೋದು. ಹೌದು, ಎಲ್ಲರದು ಪ್ರೈಸ್ ಸಪ್ರೇಟ್ ಇದೆ. ಈ ಚೋಕರ್ ಬಂದು ನೋಡಿ ರಫ್ಲಿ 4000 ಇದೆ. ಈ ಹಾರದು ಪ್ರೈಸ್ ಸಪ್ರೇಟ್ ಇರುತ್ತೆ, ಇಯರಿಂಗ್ದು ಪ್ರೈಸ್ ಸಪ್ರೇಟ್. ನಿಮ್ಗೆ ಹೇಗೆ ಬೇಕು ನೀವು ಮಿಕ್ಸ್ ಮ್ಯಾಚ್ ಮಾಡ್ತಾರೆ. ಇದೆಲ್ಲ ಡೈಮಂಡ್ ಫಿನಿಶ್ ಅಲ್ಲಿ ಇದೆ ನೋಡಿ, ಜರ್ಕಾನ್ ಸ್ಟೋನ್ಸ್ ಇದೆ, ಹಿಂದೆಗಡೆ ಗೋಲ್ಡ್ ಪಾಲಿಶ್ ಇದೆ, ಮತ್ತೆ ಮುಂದೆಗಡೆ ಕಂಪ್ಲೀಟ್ ರೋಡಿಯಂ ಫಿನಿಶ್ ಮಾಡಿರೋದು. 2 ಟೋನ್ ಪಾಲಿಶ್ ಹೇಳ್ತಾರೆ. ಮುಂದೆಗಡೆ ವೈಟ್ ಫಿನಿಶ್ ಇದೆ ಸ್ಟೋನ್ಸ್ ಜೊತೆಗೆ, ಹಿಂದೆಗಡೆ ಗೋಲ್ಡ್ ಪಾಲಿಶ್, ಎಕ್ಸಾಕ್ಟ್ ಗೋಲ್ಡ್ ಮತ್ತೆ ಡೈಮಂಡ್ ಫಿನಿಶ್ ಇರುತ್ತೆ. ಬರೀ ಮುಂದೆಗಡೆ ಅಲ್ಲ, ಹಿಂದೆಗಡೆನೂ ನೋಡಿ ಎಷ್ಟು ನೀಟ್ಲಿ ಫಿನಿಶ್ ಮಾಡಿರೋದು, ಚುಚ್ಚೋದು ಆ ಥರ ಏನೂ ಆಗಲ್ಲ ನಿಮಗೆ. ಇದೆಲ್ಲ ಏನು ಪ್ರೈಸ್ ರೇಂಜ್ ಬರುತ್ತೆ? ಚೋಕರ್ಸ್ ಇದರಲ್ಲಿ 2 ಟೋನ್ ಅಲ್ಲಿ ತಗೊಳ್ತೀರಾ ಅಂದ್ರೆ 4000 ಸ್ಟಾರ್ಟಿಂಗ್ ಇದೆ ಮ್ಯಾಮ್. ಸ್ಟಾರ್ಟಿಂಗ್ 4000, ಸ್ವಲ್ಪ ಕಾಸ್ಟ್ಲಿಯರ್ ಸೈಡ್. ಕಾಸ್ಟ್ಲಿಯರ್ ಸೈಜ್ ಬಟ್ ಫಿನಿಶಿಂಗ್ ನೋಡಿ ಅಲ್ಲ. ಕಂಪ್ಯಾರಿಟಿವ್ಲಿ ಬೇರೆ ಜ್ಯುವೆಲರಿಗೆ ಹೌದು, ಬೇರೆ ಕಡೆ ಅಮೆರಿಕನ್ ಡೈಮಂಡ್ಸ್ ಯೂಸ್ ಮಾಡ್ತಾರೆ, ನಾವು ಜರ್ಕಾನ್ ಸ್ಟೋನ್ಸ್ ಯೂಸ್ ಮಾಡ್ತೀವಿ. ಸಿ ಎನಿವನ್ ನೌ ಡೇಸ್ ಸಿ ಕ್ವಾಲಿಟಿ, ಕ್ವಾಂಟಿಟಿ ಯಾರು ನೋಡಲ್ಲ. ಕರೆಕ್ಟ್, ದಿಸ್ ಇಸ್ ಕ್ವಾಲಿಟಿ ವೈಸ್ ಗುಡ್. ಅದೇ ತರ ನಿಮ್ಗೆ ಸಿಂಪಲ್ ಆಗಿ ಬೇಕಾದ್ರೆ, ಏನಾದರೂ ಸ್ಪೆಸಿಫಿಕ್ ಕಲರ್ ಬೇಕಾದ್ರೆ ಇದು ನೋಡಿ ಎಲ್ಲ ಗ್ರೀನ್ ಅಲ್ಲಿ ಇದೆ, ಈ ತರ ರೆಡ್ ಅಲ್ಲಿ ಸಿಕ್ಕತ್ತೆ, ಬ್ಲೂಸ್, ಆಲ್ ಶೇಡ್ಸ್, ಆಲ್ ಪೇಸ್ಟಲ್ ಶೇಡ್ಸ್. ಜ್ಯುವೆಲರಿಯಲ್ಲಿ ಏನು ಚೆನ್ನಾಗಿ ಕಾಣಿಸುತ್ತೆ ಅದೇ ಮಾಡೋದು ನಾವು, ನಾಟ್ ಆಲ್ ಕಲರ್ಸ್. ಮತ್ತೆ ಈ ಕಲರ್ಸ್ ನೋಡಿ ನೀವು ಕಾಂಟ್ರಾಸ್ಟ್ ಆಗಿ ಯಾವುದಕ್ಕೂ ಹಾಕೊಳ್ಬಹುದು. ಈ ಸಿಂಪಲ್ ನೆಕ್ಲೆಸ್ ರೇಂಜ್ ಇದು ರಫ್ಲಿ 1200 ಇದೆ, ಇದು 2000 ಓಕೆ, ಅಂದ್ರೆ 1200 ಇಂದ ಸಿಕ್ಕುತ್ತೆ ಈ ತರ ಪಾಲಿಶ್ ಅಲ್ಲಿ. ದಟ್ ಇಸ್ ಬ್ರೈಡಲ್, ಸಿಂಪಲ್ ಗೌನ್ಸ್ ಗೆ ಹೇಳ್ಬೇಕು, ಅಂದ್ರೆ ವೆಡ್ಡಿಂಗ್ ಪರ್ಪಸ್ ಗೆ. ಇದೆಲ್ಲ ಏನು ರೇಂಜ್? ಇದು ನೋಡಿ ಫ್ಯೂಷನ್ ವರ್ಕ್ ಅಲ್ಲಿ ಇದೆ, ಈ ತರ ಸ್ಟೋನ್ಸ್ ಮತ್ತೆ ಕುಂದನ್ ಜೊತೆಗೆ ಸಮಥಿಂಗ್ ವೆರಿ ಕ್ಲಾಸಿ ಅಂಡ್ ಡಿಫ್ರೆಂಟ್. ಅದ್ರದ್ದು ಇಯರಿಂಗ್ಸ್ ಇಂಡೋ ವೆಸ್ಟರ್ನ್ ಲುಕ್ ಇದೆ, ಗೌನ್ಸ್ಗೂ ಹಾಕಿ ಲೆಹಂಗಾಗೂ ಹಾಕಿ ಚೆನ್ನಾಗಿ ಕಾಣಿಸೋದು. ಮ್ಯಾಚಿಂಗ್ ಇಯರಿಂಗ್ಸು ಚೆನ್ನಾಗಿದೆ. ಚೋಕರ್ ಇದೆ, ಸಿಂಪಲ್ ಚೋಕರ್ ಇದೆ, ಗೋಲ್ಡನ್ ಅಂಡ್ ವೈಟ್ ಸ್ಟೋನ್ಸ್ ಅಲ್ಲಿ. ನಿಮ್ಗೆ ಏನಾದರೂ ಸ್ಪೆಸಿಫಿಕ್ ಕಲರ್ ಗೊತ್ತಾಗ್ತಿಲ್ಲ ಔಟ್ಫಿಟ್ಗೆ ಏನು ಹಾಕೊಳ್ಬೇಕು ಅಂದ್ರೆ ಇದು ತಗೊಳ್ಬಹುದು, ನ್ಯೂಟ್ರಲ್ ಆಗಿಬಿಡುತ್ತೆ. ಈ ಕಾಂಬಿನೇಷನ್ ಹೌದು ಯಾವುದಕ್ಕೂ ಹಾಕುತ್ತೆ, ಸಾರಿ ಯಾವುದಕ್ಕೂ ಹಾಕುತ್ತೆ. ಇದು ನೋಡಿ ಬ್ರೈಡಲ್ ವೇರ್ ತರ ಇದೆ, ಸೆಮಿ ಬ್ರೈಡಲ್ ವೇರ್. ನಿಮ್ಗೆ ಇನ್ನೂ ಜಾಸ್ತಿ ಉದ್ದ, ಇನ್ನೂ 2-3 ಸ್ಟೆಪ್ಸ್ ಬೇಕಾದ್ರೆ ಅದು ಸಿಗ್ಬಿಡುತ್ತೆ. ಓಕೆ, ಇನ್ನೂ ಲಾಂಗ್ ಚೈನ್ಸ್ ಎಲ್ಲ ಕೂಡ ಹಾಕೊಳ್ತಾರೆ. ತುಂಬಾ ಜನ 5 ಸ್ಟೆಪ್ ಹಾಕೊಳ್ತಾರಲ್ಲ, ಸೊ ಅದಕ್ಕೆ ಇದು ಚೋಕರ್ ಆಯ್ತು, ಇದು ಮಿಡ್ ಲೆಂತ್ ಆಯ್ತು, ಇದು ಹಾರ ಆಯ್ತು. ಓಕೆ, ಲಾಂಗ್ ಹಾರ, ಅದಕ್ಕೆ 2 ಇಯರಿಂಗ್ಸ್ ಬರುತ್ತೆ. ನಾವು ಯಾವ್ದು ಬೇಕಾದ್ರೂ ಹಾಕೋಬಹುದು. ಆಸ್ ಯು ಟೋಲ್ಡ್ ಬಿಫೋರ್, ಸಿಂಗಲ್ ಸೆಟ್ ತಗೋಬಹುದು, ಇಲ್ಲ ಕಾಂಬೋ ತರ ಆದ್ರೂ ತಗೋಬಹುದು. ವಾಟ್ ಎವರ್ ಯು ವಾಂಟ್ ಓನ್ಲಿ ದಿಸ್ ಹಾರ, ಇದಕ್ಕೆ ಹಾರ ಅಂದ್ರೆ ಈ ಇಯರಿಂಗ್ಸ್, ಈ ಸೆಟ್ ತರಾನು ತಗೊಳ್ಬಹುದು ನೀವು. ಬ್ಲ್ಯಾಕ್ ಮೆಟಲ್ ಫಿನಿಶ್ ತುಂಬಾ ಟ್ರೆಂಡ್ ಅಲ್ಲಿ ಇದೆಲ್ಲ, ಈ ತರ ನಾವು ಮಾಡಿದೀವಿ. ಮುಂದೆಗಡೆ ಸ್ಟೋನ್ ವರ್ಕ್, ಹಿಂದೆಗಡೆ ಕಂಪ್ಲೀಟ್ ಬ್ಲ್ಯಾಕ್ ಫಿನಿಶ್ ಅಲ್ಲಿ. ಸೊ ಇಷ್ಟು ಗಾಡಿ ಲುಕ್ ಕೊಡಲ್ಲ, ಇದು ಸ್ವಲ್ಪ ನೀಟಾಗಿ ಎಲಿಗೆಂಟ್ ಆಗಿ ಕಾಣಿಸುತ್ತೆ ಇದು. ಓಕೆ, ಸೊ ಈ ತರ ಜ್ಯುವೆಲರೀಸ್ ಎಲ್ಲ ಏನು ರೇಂಜ್ ಅಲ್ಲಿ ಬರುತ್ತೆ? ಇದರಲ್ಲಿ 1500 ಇಂದ ಸ್ಟಾರ್ಟಿಂಗ್ ಇದೆ, ಬೇರೆ ಬೇರೆ ಪ್ರೈಸ್ ಇದೆ. ಇದು ರಫ್ಲಿ 2000 ಇದೆ, ಇದು 2500 ಇದೆ. ಸೇಮ್ ಫಿನಿಶಿಂಗ್ ಇದೆ, ಹಿಂದೆಗಡೆ ಬ್ಲ್ಯಾಕ್ ಮೆಟಲ್ ಫಿನಿಶ್. ಓಕೆ, ಇದು ಕೂಡ ಅಷ್ಟೇ ಅಲ್ಲ, ನಾವು ಇನಿಷಿಯಲಿ ನೋಡಿದ್ದೀವಿ. ಸೊ ಇದೇನು ಸ್ವಲ್ಪ ಗ್ರ್ಯಾಂಡ್ ಇದೆ, ಏನು ಪ್ರೈಸ್ ಇರುತ್ತೆ? ಇದು 3000 ಚೇಂಜ್ ಇರುತ್ತೆ. ಓಕೆ, ಸೊ ಇದೆಲ್ಲ ಬಂದು ಸಿಂಪಲ್ ನೆಕ್ಲೆಸಸ್. ಎಕ್ಸಾಕ್ಟ್ಲಿ. ಓಕೆ, ಸ್ಟಾರ್ಟಿಂಗ್ ಫ್ರಮ್ 1000-1500 ಇಂದ ಇಲ್ಲ 1000-1200 ಇಂದ ಸ್ಟಾರ್ಟಿಂಗ್ ಇದೆ ಸಿಂಪಲ್ ನೆಕ್ಲೆಸಸ್. ಇದಕ್ಕೆ ಇಯರಿಂಗ್ಸ್ ಸಿಗುತ್ತೆ. ಈ ತರ ನೋಡಿ, ಸಿಂಪಲ್ ಸಿಂಗಲ್ ಲೈನ್ ಸಾಲಿಟರ್ ನೆಕ್ಲೆಸ್ ತರ ಬೇಕಾದ್ರೆ, ಸ್ವಲ್ಪ ಗ್ರ್ಯಾಂಡ್ ಬೇಕಾದ್ರೆ ಈ ತರ. ಅಂದ್ರೆ ನಾವು ನೋಡಿರೋ ತರ ಆಂಟಿಕ್ ಅಲ್ಲಿ, ಸಿಲ್ವರ್ ಅಲ್ಲಿ, ರೋಸ್ ಗೋಲ್ಡ್ ಅಲ್ಲಿ ಎಲ್ಲ ಕಲರ್ ಸಿಗ್ಬಿಡುತ್ತೆ. ಗೋಲ್ಡ್ ಪಾಲಿಶ್, ಬ್ಲ್ಯಾಕ್ ರೋಡಿಯಂ, ಸಿಲ್ವರ್, 2 ಟೋನ್, ಎಲ್ಲಾದರೂ ಸಿಂಪಲ್ ನೆಕ್ಲೆಸಸ್. ಮೆಟೀರಿಯಲ್ ಇರುತ್ತೆ. ಯೂಶಲಿ ಬೇರೆ ಜ್ಯುವೆಲರೀಸ್, ಆರ್ಟಿಫಿಷಿಯಲ್ ಜ್ಯುವೆಲರಿ ಯೂಸ್ ಮಾಡಿದ್ರೆ ಕೆಲವ್ರಿಗೆ ಅಲರ್ಜೀಸ್ ಆ ಥರ ಆಗ್ತಾ ಇರುತ್ತೆ. ಸೊ ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ? 100% ಏನು ಪ್ರಾಬ್ಲಮ್ ಆಗಲ್ಲ ಮ್ಯಾಮ್. ಬೇರೆ ಕಡೆ ಹಾಕೋದು ನಿಕ್ಕಲ್ ಪಾಲಿಶ್ ಎಲ್ಲ, ಇದೆಲ್ಲ 24 ಕ್ಯಾರೆಟ್ ಗೋಲ್ಡ್ ಪಾಲಿಶ್ ಇರುತ್ತೆ. ಸೊ ನಿಮ್ಗೆ ಏನು ಎಲರ್ಜಿ ಆಗಲ್ಲ. ನೀವು ಗೋಲ್ಡ್ ಹಾಕೊಳ್ತೀರಾ ಅಂದರೆ ಇದು ಹಾಕೊಳ್ಬಹುದು. ಆ್ಯಂಡ್ ನಮ್ದೆಲ್ಲ ಜ್ಯುವೆಲರಿ ಯಾವುದಾದ್ರೂ ಪ್ರತಿಯೊಂದು ಐಟಮ್ ನಿಕ್ಕಲ್ ಫ್ರೀ ಪಾಲಿಶ್ ಇದೆ. ಸೊ ಎಲರ್ಜಿ ಆಗಲ್ಲ. ಸ್ಟೋನ್ಗೂ ಲೈಫ್ ಟೈಮ್ ವಾರಂಟಿ ಇರುತ್ತೆ. ಒಂದು ಸ್ಟೋನು 10 ವರ್ಷ ಆದಮೇಲೆ ಕಲರ್ ಹೋಗೋದು ಆ ಥರ ಪ್ರಾಬ್ಲಮ್ಸ್ ಇರಲ್ಲ. ಕಲರ್ ಅದೇ ನೀವು ಯಾವಾಗಲೂ ಯೂಸ್ ಮಾಡ್ತೀರಾ. ಪರ್ಫ್ಯೂಮ್ ಸೋಪ್ ವಾಟರ್ನಿಂದ ಅವಾಯ್ಡ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಬರಲ್ಲ. ಪಾಲಿಶ್ ಹೋಗೋದು ಆ ಥರ ಏನು ಪ್ರಾಬ್ಲಮ್ಸ್ ಆಗಲ್ಲ. ಪಾಲಿಶ್ ಏನೂ ಆಗಲ್ಲ. ಪರ್ಫ್ಯೂಮ್ ಸೋಪ್ ವಾಟರ್ನಿಂದ ಅವಾಯ್ಡ್ ಮಾಡಿ. ಪಾಲಿಶ್ ಹಂಗೆ ಇರುತ್ತೆ. ಇನ್ ಕೇಸ್ ಆಫ್ಟರ್ 5-6 ಇಯರ್ಸ್, 10 ಇಯರ್ಸ್, 15 ಇಯರ್ಸ್ ನಿಮ್ಗೆ ಅನಿಸ್ತಿದೆ ಸ್ವಲ್ಪ ಡಲ್ ಆಯಿತು, ಪಾಲಿಶ್ ಮಾಡಿಸ್ಬೇಕಾದ್ರೆ ಮಾಡಿಸ್ಬಹುದು. ಹೌದು, ಆರಾಮಾಗಿ ಮಾಡ್ಬೋದು. ಬೇರೆ ಕಡೆ ಫ್ಯಾಷನ್ ಜ್ಯುವೆಲರಿ ಏನು ಮಾಡೋಕ್ಕಾಗಲ್ಲ, ಯೂಸ್ ಆ್ಯಂಡ್ ಥ್ರೋ ಇರುತ್ತೆ. ಇದು ಎಷ್ಟು ಸತಿ ಬೇಕು ನೀವು ಪಾಲಿಶ್ ಮಾಡಿಸ್ಬೋದು. ಯಾಕೆ ನಾವು ಯೂಸ್ ಮಾಡೋದು ಕ್ವಾಲಿಟಿ ಚೆನ್ನಾಗಿರುತ್ತೆ. ಇದು ಪೆಂಡೆಂಟ್ ಮತ್ತು ಇಯರಿಂಗ್ ಸೆಟ್ಸ್ ಇದೆ ನೋಡಿ. ಇದು ಆಂಟಿಕ್ ಫಿನಿಶಲ್ಲಿದೆ. ಇದರಲ್ಲಿ ಯೂಸ್ ಮಾಡಿರೋದು ಸ್ಪಿನಲ್ ಮತ್ತು ಕುಂದನ್ ಸ್ಟೋನ್ಸ್. ಯಾರು ಹೇಳಕ್ಕೆ ಆಗಲ್ಲ, ಇದು ಆರ್ಟಿಫಿಷಿಯಲ್ ಎಕ್ಸಾಕ್ಟ್ ಗೋಲ್ಡ್ ಲುಕ್ಕೆ ಮಾಡಿರೋದು. 1 ಗ್ರಾಮ್ ಗೋಲ್ಡ್ ಪ್ಲೇಟೆಡ್ ಇದೆ. ಮತ್ತು ಫಿನಿಶಿಂಗ್ ನೋಡಿ ಎಷ್ಟು ನೀಟ್ ಫಿನಿಶ್ ಮಾಡಿರೋದು. ಅದೇ ಥರ ಇದು ನೋಡಿ, ಸ್ಟೋನ್ಸಲ್ಲಿ ಡೈಮಂಡ್ ಒಂದು ಸ್ಟೇಟ್ಮೆಂಟ್ ಪೀಸ್ ಥರ ಆಯಿತು. ಒಂದು ಸಣ್ಣ ಚೇಂಜ್ ಜೊತೆಗೆ ಇದು ಹಾಕ್ಬಿಡಿ.
ಇಯರಿಂಗ್ಸ್ ಬರುತ್ತೆ ಇದಕ್ಕೆ. ನಿಮ್ಗೆ ಇನ್ನೂ ದೊಡ್ಡ ಇಯರಿಂಗ್ಸ್ ಬೇಕಾದರೆ ಅದು ಇದೆ. ಇದೆ ನೋಡಿ 3. ಪಿಕಾಕ್ ಅಂದರೆ ಎವರ್ಗ್ರೀನ್ ಆಪ್ಷನ್ ಮ್ಯಾಮ್, ಯಾವಾಗಲೂ ಚೆನ್ನಾಗಿ ಕಾಣಿಸುತ್ತೆ. ಈ ಪೀಸ್ ನೋಡಿ ಎಷ್ಟು ನೀಟ್ಲಿ ಫಿನಿಶ್ ಮಾಡಿರೋದು, ಕಂಪ್ಲೀಟ್ ಜರ್ಕಾನ್ ಸ್ಟೋನ್ಸ್. ಈ ಚಿಕ್ಕ ಪೆಂಡೆಂಟಲ್ಲಿ ರಫ್ಲಿ 400 to 500 ಸ್ಟೋನ್ಸ್ ಸ್ಟಡ್ ಮಾಡಿರೋದು. ಫುಲ್ಲಿ ಸ್ಟೋನ್ಸ್ ಕಾಂಬಿನೇಷನ್ ತುಂಬ ನೀಟ್ ಕೊಟ್ಟಿರೋದು, ಡಾರ್ಕ್ ಮತ್ತು ಲೈಟ್ ಕಲರ್ ಕಾಂಬಿನೇಷನ್. ಸೊ ಯು ವೇರ್ ಇಟ್ ಆನ್ ಎನಿಥಿಂಗ್, ಇಟ್ ಲುಕ್ ವೆರಿ ನೈಸ್. ಅದೇ ಹೌದು, ಇದು ಸ್ವಲ್ಪ ಕಾಂಟೆಂಪ್ರರಿ ಲುಕ್ ಕೊಟ್ಟಿರೋದು. ಇದು ಕೂಡ ಪಿಕಾಕ್ ಡಿಸೈನ್. ಸೊ ಇದನ್ನ ದಿಸ್ ಇಸ್ ಪಿಕಾಕ್ ರೋಸ್ ಗೋಲ್ಡ್ ಅಲ್ಲಿ. ಈ ಪೆಂಡೆಂಟ್ ಸೆಟ್ಸ್ ಎಲ್ಲ ಏನು ರಫ್ಲಿ ಒಂದು ಪ್ರೈಸ್ ಇರುತ್ತೆ? ಪೆಂಡೆಂಟ್ಸ್ ಅಂದರೆ 800 ಇಂದ ಸ್ಟಾರ್ಟಿಂಗ್ ಇದೆ, ಬಟ್ ಈ ಥರ ಸ್ಟೇಟ್ಮೆಂಟ್ ಪೀಸ್ ಅಂದರೆ ಒಂದು 1500 ಇಂದ ಸ್ಟಾರ್ಟಿಂಗ್ ಇರುತ್ತೆ. ಸ್ಟೇಟ್ಮೆಂಟ್ ಪೀಸಸ್ ಸ್ವಲ್ಪ ದೊಡ್ಡ ಸೈಜ್, ಸಿಂಪಲ್ ಎಲ್ಲ 800 ಇಂದ ನಮಗೆ ಸಿಗುತ್ತೆ. ಹೌದು. ಬಂದ್ಬಿಟ್ಟು ಇದು ಸ್ಟೋನ್ ವರ್ಕ್ ಅಲ್ಲಿ ನೋಡಿ, ಓಕೆ, ಈ ಥರ ರೋಸ್ ಗೋಲ್ಡ್ ಅಲ್ಲಿ ಸ್ವಲ್ಪ ಸಿಂಪಲ್ ಆಗಬೇಕು, ನೀವು ಇಷ್ಟು ದೊಡ್ಡ ಹಾಕಲ್ಲ ಅಂದರೆ ಸಿಂಪಲ್ಲು ಸಿಗ್ಬಿಡುತ್ತೆ ನಿಮಗೆ. ಮ್ಯಾಟ್ ಫಿನಿಶ್ ಇವಾಗ ತುಂಬ ಟ್ರೆಂಡಲ್ಲಿದೆ. ಇದು ಮ್ಯಾಟ್ ಫಿನಿಶಲ್ಲಿದೆ, ಪ್ರೀಮಿಯಂ ಮ್ಯಾಟ್ ಫಿನಿಶ್ ಅದು. ರೆಗ್ಯುಲರ್ ನಾರ್ಮಲ್ 1 ಗ್ರಾಮ್ ಗೋಲ್ಡ್ ಪಾಲಿಶ್ ಇರುತ್ತೆ, ಅದರಲ್ಲಿ ಮ್ಯಾಟ್ ಫಿನಿಶಿಂಗ್ ಮಾಡೋದು ನಾವು. ನೋಡಿ ಟೆಂಪಲ್ ಜ್ಯುವೆಲ್ಲರಿಯಲ್ಲಿ ಗಣೇಶ, ಲಕ್ಷ್ಮಿ, ಸರಸ್ವತಿ, ಅವಾಗ ವೆಂಕಟೇಶ್ವರ ಮತ್ತು ಕೃಷ್ಣ ತುಂಬ ಟ್ರೆಂಡಲ್ಲಿದೆ. ಓಕೆ, ಆ ಥರ ಜ್ಯುವೆಲ್ಲರೀಸ್ ಕೂಡ ಸಿಗುತ್ತೆ. ಹೌದು, ಇದೆಲ್ಲ ಒಂದು ಸಿಂಪಲ್ ಪೆಂಡೆಂಟ್ ವಿತ್ ಇಯರಿಂಗ್ಸ್ ಇದೆ. ಇದು ಕ್ಯಾಶುಯಲಿ ಹಾಕೋಕ್ಕೆ ಈ ಥರ ನೋಡಿ, ಎವ್ರಿ ಡೇಗೂ ಹಾಕೊಳ್ಬೋದು. ಸಲ್ವಾರ್ಸ್ಗೆ, ವೆಸ್ಟರ್ನ್ಸ್ಗೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲೂ ಎಲ್ಲ ಕಲರ್ ಕಾಂಬಿನೇಷನ್ಸ್ ಇದೆ. ಓಕೆ, ಇದೆಲ್ಲ ರೇಂಜ್ ಬಂದು 800. ಹೌದು, 800 ಇಂದ ಸ್ಟಾರ್ಟ್ ಆಗುತ್ತೆ. ಪೆಂಡೆಂಟ್ ಮತ್ತು ಇಯರಿಂಗ್ 800 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇದು ಏನು ಸೆಟ್ ಇದು? ಇದು ಇದೇ ಥರ ಪೆಂಡೆಂಟ್ಸ್ ಇದೆ ನೋಡಿ. ಪೆಂಡೆಂಟ್ಗೆ ನಾವು ಬೀಡ್ ಅಟ್ಯಾಚ್ ಮಾಡಿ ಇಟ್ಟಿದ್ದೀವಿ. ಸೊ ನಿಮ್ಮ ಹತ್ರ ಇರೋದು ಬೀಡ್ಸ್ಗೆ ಈ ಥರ ಪೆಂಡೆಂಟ್ ಸೆಲೆಕ್ಟ್ ಮಾಡಿಬಿಟ್ಟು ಈ ಥರ ಪೆಂಡೆಂಟ್ಸ್ಗೆ ಈ ಥರ ಬೀಡ್ಸ್ ಇದೆ, ಹೌದು, ಕಾಂಬಿನೇಷನ್ ಆಗಿ ಮ್ಯಾಚ್ ಮಾಡ್ಬೋದು. ಇದು ಸ್ಟೇಟ್ಮೆಂಟ್ ಪೀಸ್ ಥರ ಆಗ್ಬಿಡುತ್ತೆ, ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಕ್ರಿಸ್ಟಲ್ಸ್, ರೂಬೀಸ್ ಇದೆ, ನಮ್ಮ ಹತ್ರ ಎಲ್ಲ ಶೇಡ್ ಸಿಗ್ಬಿಡುತ್ತೆ. ನಿಮ್ಗೆ ಬೀಡ್ಸ್ ಬೇಕಾದ್ರೆ ಬೀಡ್ಸು ಸಿಗುತ್ತೆ. ಸೊ ಇದೆಲ್ಲ ಬಂದು ಬೀಡ್ಸ್ ನಿಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ನೀವು ಇವಾಗ ನೋಡಿದ್ರಲ್ಲ ಪೆಂಡೆಂಟ್ಸ್, ಅದಕ್ಕೆ ಮ್ಯಾಚಿಂಗ್ ಈ ತರ ಬೀಡ್ಸ್ ಹಾಕ್ಸಬಹುದು. ಕಸ್ಟಮೈಸ್ ನೀವೇ ಮಾಡ್ಕೊಡ್ತೀರಾ? ಹೌದು, ಬೇಕಾದ್ರೆ ನಾವು ಮಾಡಬಹುದು, ನಿಮ್ಗೆ ಬೇಕಾದ್ರೆ ನೀವೇ ಪೋನ್ಸ್ಬಹುದು ಎಲ್ಲಿ ಬೇಕಾದ್ರೆ. ಆಚೆ ನಾವು ಬೇಕಾದ್ರೆ ಹೌದು, ಬೇರೆ ಕಡೆ ನೀವು ನೋಡೋದು ಎಲ್ಲ ಪ್ಲಾಸ್ಟಿಕ್ ಇಲ್ಲ ಅಂದ್ರೆ ಕ್ರಿಸ್ಟಲ್ಸ್ ಇರುತ್ತೆ, ಇದೆಲ್ಲ ಒರಿಜಿನಲ್ ಓನಿಕ್ಸ್ ಇದೆ. ಸೊ ಇದು ಬೇಕಾದ್ರೆ ನಿಮ್ ಗೋಲ್ಡ್ ಜ್ಯುವೆಲ್ಲರಿಯಲ್ಲೂ ಯೂಸ್ ಮಾಡಬಹುದು, ಏನೂ ಆಗಲ್ಲ. ಹೌದು, ಇದೆಲ್ಲ ಏನು ರೇಂಜಸ್ ಇರುತ್ತೆ? ನಮ್ಮ ಹತ್ರ ಕ್ರಿಸ್ಟಲ್ ಪರ್ ಲೈನ್ ಈ ತರ ಸ್ಟ್ರಿಂಗ್ ತಗೊಳ್ತೀರಾ ಅಂದ್ರೆ ರಫ್ಲಿ 600 ಇಂದ ಸ್ಟಾರ್ಟ್ ಆಗುತ್ತೆ. ಇದು ಓನಿಕ್ಸ್ ಇದೆ, ಒರಿಜಿನಲ್ ರೂಬೀಸ್ ಇದೆ, ಕ್ರಿಸ್ಟಲ್ಸ್ ಇಲ್ಲ. ಓಕೆ, ಸೊ ಈ ತರ ಜ್ಯುವೆಲ್ಲರಿ ಮಾಡೋಕೆ ಆ ಥರ ಸ್ಟೋನ್ಸ್ ಎಲ್ಲ ಯೂಸ್ ಮಾಡಿ ಬೀಡ್ ಮಾಡಿದ್ರೆ ಎಲ್ಲ ಸ್ಟೋನ್ಸ್ ಅಲ್ಲಿ. ಇದೆಲ್ಲ ಟೆಂಪಲ್ ಜ್ಯುವೆಲ್ಲರಿ, ಆಂಟಿಕ್ ಎಲ್ಲ ಫಿನಿಶ್ ಅಲ್ಲಿ. ಆಂಟಿಕ್ ಫಿನಿಶ್ ಇದೆ, ಆಂಟಿಕ್ ಮ್ಯಾಟ್ ಫಿನಿಶ್ ಅಲ್ಲಿ, ಬ್ರೈಟ್ ಗೋಲ್ಡ್ ಅಲ್ಲಿ. ಇದು LCT ಸ್ಟೋನ್ ಜೊತೆಗಿದೆ. ಓಕೆ, ಈ ತರ ಕಾಸು ಹಾರ ತರ. ಏನು ರೇಂಜ್ ಬರುತ್ತೆ ಈ ಆಂಟಿಕ್ ಜ್ಯುವೆಲ್ಲರಿ? ಆಂಟಿಕ್ ಜ್ಯುವೆಲ್ಲರಿ ನಿಮಗೆ ನೆಕ್ಲೆಸಸ್ 800 ಇಂದ ಸ್ಟಾರ್ಟ್ ಆಗುತ್ತೆ, ಹಾರ 1500 ಇಂದ ಸ್ಟಾರ್ಟ್ ಆಗುತ್ತೆ. 1500 ಇಂದ ಸ್ಟಾರ್ಟ್. ಇದು ನೋಡಿ ಫ್ಯೂಷನ್ ಅಲ್ಲಿ ಮಾಡಿದೀವಿ, ಮ್ಯಾಟ್ ಫಿನಿಶು ಇದೆ ಮತ್ತೆ ಸ್ಟೋನ್ ವರ್ಕು ಇದೆ. ಓಕೆ, ಫ್ಯೂಷನ್ ಇದೆ. ಸೊ ಇದು ಶಾರ್ಟ್ ಹಾರ ವಿತ್ ಸೆಮಿ ಲಾಂಗ್ ಹಾರ ಅಂತ ಹೇಳ್ಬೋದು. 3/4 ಲೆಂತ್ ಅಲ್ಲಿ ಇದೆ. ಸೆಪರೇಟ್ ಬೇಕಾದ್ರೆ ಬರೀ ನೆಕ್ಲೆಸ್ ಇದೆ ಈ ತರ. ಇದೆಲ್ಲ ಏನು ರೇಂಜ್ ಈ ತರ ನೆಕ್ಲೆಸ್ ಸೆಟ್ಸ್? ನೆಕ್ಲೆಸ್ ಮತ್ತೆ ಇಯರಿಂಗ್ಸ್ 800 ಇಂದ ಸ್ಟಾರ್ಟಿಂಗ್ ಇದೆ. ಇದೆಲ್ಲ ಬಂದ್ಬಿಟ್ಟು ಮಂಗಲಸೂತ್ರ, ಚೈನ್, ಕರಿಮಣಿ ಸರ ಮತ್ತೆ ಪೆಂಡೆಂಟ್ ಜೊತೆಗಿದೆ. ಓಕೆ, ಎಲ್ಲ ತರದ್ ಸಿಗ್ಬಿಡುತ್ತೆ ನಿಮಗೆ. ಸ್ವಲ್ಪ ದೊಡ್ಡದು ಬೇಕಾದ್ರೆ, ಸಿಂಪಲ್ ಆಗಬೇಕಾದ್ರೆ, ಓಕೆ, ಆಫೀಸ್ ವೇರ್ಗೆ ಎಲ್ಲ. ಹೌದು, ಚೆನ್ನಾಗಿ ಕಾಣಿಸುತ್ತೆ. ಸ್ಟೋನ್ಸ್ ಅಲ್ಲಿ ಆಂಟಿಕ್ ಎಲ್ಲ ಸಿಗುತ್ತೆ. ಏನು ರೇಂಜ್ ಅಲ್ಲಿ ಬರುತ್ತೆ ಇದೆಲ್ಲ? ಮಂಗಲಸೂತ್ರ ನಿಮಗೆ ಸ್ಟಾರ್ಟಿಂಗ್ 600 ಇಂದ ಇದೆ. ಓಕೆ, ಡಿಸೈನ್ ಮತ್ತೆ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಈ ಪೆಂಡೆಂಟ್ ಇಷ್ಟ ಆಯಿತು, ನಿಮಗೆ ಸ್ವಲ್ಪ ಉದ್ದ ಸರ ಬೇಕಾದ್ರೆ ಹಂಗೂ ಚೇಂಜ್ ಮಾಡ್ಕೊಡ್ಬೋದು. ಓಕೆ, 600 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಹೌದು, 600 ಇಂದ ಸ್ಟಾರ್ಟಿಂಗ್. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಜ್ಯುವೆಲ್ರಿ ಕಲೆಕ್ಷನ್ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಯೂಶ್ವಲಿ ನಾವು ಬೇರೆ ಒಂದು ಜ್ಯುವೆಲ್ರಿ ಶಾಪ್ಗೆ ಅಂತ ಹೋದಾಗ ಎಲ್ಲ ಒಟ್ಟಿಗೆ ಇರುತ್ತೆ. ಇಲ್ಲಿ ನಿಮಗೆ ಎಲ್ಲ ಡಿಫ್ರೆನ್ಸ್ ಇದೆ. ಅಂದರೆ ಸಿಲ್ವರ್ ಜ್ಯುವೆಲ್ರಿ, ಸಿಲ್ವರ್ ಪ್ಲೇಟಿಂಗ್ ಹಾಗೂ ರೋಸ್ ಗೋಲ್ಡ್ ಪ್ಲೇಟಿಂಗ್ ಹಾಗೂ ಡಿಫ್ರೆಂಟ್ ಆಫ್ ವೆರೈಟೀಸ್ ಇದೆ. ನನಗೆ ಕೆಲವೊಂದು ಗೊತ್ತೇ ಇರಲಿಲ್ಲ ಇದಕ್ಕೆ ಮುಂಚೆ, ಶಾಪ್ಗೆ ಹೋಗೋಕ್ಕೆ ಮುಂಚೆ ಏನೇನು ವೆರೈಟೀಸ್ ಇದೆ ಅಂತ ಹೇಳಿ. CZ, ಆ್ಯಂಟಿಕ್, ಮ್ಯಾಟ್ ಫಿನಿಶ್ ಎಲ್ಲ ಕೂಡ ಡಿಫ್ರೆಂಟಾಗಿ ಅವರು ಕ್ಯಾಟಗರೈಸ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಯಾವ ಪ್ಲೇಟಿಂಗ್, ಯಾವ ಮೆಟಲ್ ಬೇಕಾದರೂ ನಿಮಗೆ ಸಿಗುತ್ತೆ. ನಿಮಗೆ ಯಾವ್ದು ಇಷ್ಟನ ನೀವು ಅದನ್ನೇ ಪರ್ಚೇಸ್ ಮಾಡ್ಬೋದು. ಅದರಲ್ಲೂ ಕೂಡ ಯೂಜ್ ಕಲೆಕ್ಷನ್ಸ್ ಅನ್ನೋದು ಇವ್ರ ಹತ್ರ ಇರುತ್ತೆ ಫ್ರೆಂಡ್ಸ್. ಐ ರಿಯಲಿ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹೊಸ ಚಾನಲ್ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಸೊ ದ್ಯಾಟ್ ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ನಾನು ನಿಮ್ಮೆಲ್ಲ ನೆಕ್ಸ್ಟ್ ವಿಡಿಯೋ ಮೀಟ್ ಮಾಡ್ತೀನಿ. ಟಿಲ್ ದೆನ್ ಬಾಯ್, ಟೇಕ್ ಕೇರ್.